ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದು ದರ್ಶನ. ಹಾಗಿದ್ರೆ ದರ್ಶನ್ ಅವರೇ ಕೊಲೆ ಮಾಡಿದ್ರ ರೇಣುಕಾ ಸ್ವಾಮಿಯನ್ನ? ಪೊಲೀಸರಿಗೆ ಸಿಕ್ಕಿದೆ ರೇಣುಕಾ ಸ್ವಾಮಿ ಕೊಲೆಗೆ ಮಹತ್ವದ ಸಾಕ್ಷಿ. ದರ್ಶನ್ ಒದ್ದಿದ್ರಿಂದಲೇ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ್ರ? ಹಾಗಿದ್ರೆ ದರ್ಶನ್ ಆಪ್ತನಿಂದಲೇ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ರೇಣುಕಾ ಸ್ವಾಮಿ ಮರ್ಮಾಂಗಕ್ಕೆ ನಟ ದರ್ಶನ್ ಒದ್ದಿದ್ರಂತೆ. ಪೊಲೀಸರ ಮುಂದೆ A13 ಆರೋಪಿ ದೀಪಕ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ದೀಪಕ್ ಪವಿತ್ರ ಮನೆಯಲ್ಲಿ ಕೆಲಸ ಮಾಡುವಾಗ ದರ್ಶನ್ ವಿರುದ್ಧ A13 ಆರೋಪಿ ದೀಪಕ್ ಈಗ ಸಾಕ್ಷಿ ಕೊಟ್ಟಿರೋದು. ಈಗ ದೀಪಕ್ ಅನ್ನ ಅಪ್ರೂವರ್ ಆಗಿ ಮಾಡಿಕೊಳ್ಳೋಕೆ ಕಾಕಿ ನಿರ್ಧಾರ ಮಾಡಿದೆ. ಸಿಆರ್ಪಿಸಿ 161 ಅಡಿಯಲ್ಲಿ A13 ದೀಪಕ್ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸ್. 164 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆಗೆ ಎಲ್ಲಾ ಸಿದ್ಧತೆ ಆಗಿದೆ. ದರ್ಶನ್ ವಿರುದ್ಧ ಪ್ರಮುಖ ಸಾಕ್ಷಿಯಾಗಿ ಮಾಡಲು ಪೊಲೀಸರು ತಯಾರಿಯನ್ನ ಮಾಡಿದ್ದಾರೆ. ದರ್ಶನ್ ಕೊಲೆ ಮಾಡಿರೋದು ಆರೋಪಿ ಹೇಳಿಕೆಯಿಂದ ಈಗ ಸಾಬೀತಾಗಿದೆ. ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದು ಇದೇ ದರ್ಶನ್. ಹಾಗಿದ್ರೆ ಆತನ ಮರ್ಮಾಂಗಕ್ಕೆ ಒದ್ದು ಆತ ಕುಸಿದು ಬೀಳ್ತಾನೆ. ಈ ಮಾಹಿತಿ, ಈ ಸ್ಫೋಟಕ ಮಾಹಿತಿಯನ್ನ ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ A13 ಆರೋಪಿ ದೀಪಕ್ ಅವರು ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ.